Hello students, welcome back to our channel QCall. So QCall channel ಗೆ ಎಲ್ಲರಿಗೂ ವೆಲ್ಕಮ್. ನಾನು ನಿಮ್ಮ ಸೈನ್ಸ್ ಟೀಚರ್ ಬಂದು 9th ಸ್ಟ್ಯಾಂಡರ್ಡ್ ಗೆ ಸೈನ್ಸ್ ಪಾಠವನ್ನ ಮಾಡ್ತಾ ಇದ್ದೀನಿ. ಸೊ ನಾನಿವಾಗ ಲಾಸ್ಟ್ ಕ್ಲಾಸ್ ಅಲ್ಲಿ ಹಿಂದಿನ ಚಾಪ್ಟರ್ 5th ಚಾಪ್ಟರ್ ಕಂಪ್ಲೀಟ್ ಆಗಿದೆ. Now we are going to discuss about the 6th chapter. So 5th chapter is completed. Next we are going to the 6th chapter of the science. This chapter belongs to the biology part. Okay, na? So yadu biology part is tissues. So ಮೊದಲಿಂದ ನಾನು ಹೇಳ್ಕೊಂಡು ಬರ್ತಾನೆ ಇದ್ದೀನಿ, ಸೆಲ್ಸ್ ಎಲ್ಲ ಸ್ಪೆಸಿಫಿಕ್ ಫಂಕ್ಷನ್ ಮಾಡುವಂತ ಸೆಲ್ಸ್ಗಳು ಗ್ರೂಪಿಂಗ್ ಆಗಿ ಇಟ್ ವಿಲ್ ಫಾರ್ಮ್ ಅ ಟಿಶ್ಯೂ ಅಂತ ನಾನು ಹೇಳ್ತಾ ಇದ್ದೀನಿ. ಗ್ರೂಪ್ ಆಫ್ ಸೆಲ್ಸ್ ವಿಚ್ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಫಂಕ್ಷನ್, ಇಟ್ ಇಸ್ ಕಾಲ್ಡ್ ದ ಟಿಶ್ಯೂ. ಓಕೆನಾ? ಸೊ ಈ ಟಿಶ್ಯೂ ಬಗ್ಗೆ ನಾವು ಈ ಟಿಶ್ಯೂ ಏನಾಗುತ್ತೆ, ಎಲ್ಲಿರುತ್ತೆ, ಅದ್ರ ಫಂಕ್ಷನ್ ಏನು ಅನ್ನೋದನ್ನ ಡೀಪ್ ಆಗಿ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡೋಣ. ಓಕೆನಾ? ಸೊ ಪಾಠ ಸ್ಟಾರ್ಟ್ ಮಾಡ್ಬಿಡೋಣ. From the last chapter, ಹಿಂದಿನ ಚಾಪ್ಟರ್ ಇಂದ we recall that all living organisms are made up of cells. ಸೊ ಹಿಂದಿನ ಪಾಠದಿಂದ ನಮಗೆ ಏನು ಗೊತ್ತಾಯ್ತು, ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಆಫ್ ಸೆಲ್ಸ್. ಪ್ರತಿಯೊಂದು ಜೀವಿಯ ಇನಿಸಿಯೇಷನ್ ಸ್ಟಾರ್ಟ್ ವಿತ್ ಸೆಲ್ ಅಲ್ವಾ? ಸೆಲ್ ಇಂದನೇ ಎಲ್ಲಾ ಜೀವಿಗಳು ಆಗಿರೋದು. ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂದ್ರೆ single cell will perform all the activities like digestion, excretion, ಎಲ್ಲ ಕೂಡ ಒಂದೇ ಸೆಲ್ ಮಾಡುತ್ತೆ ಎಲ್ಲ ಆಕ್ಟಿವಿಟೀಸ್ನ. ಓಕೆನಾ? ಸೊ ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ a single cell performs all basic functions. ಸೊ ಎಲ್ಲ all basic function. ಫಾರ್ ಎಕ್ಸಾಂಪಲ್ ಅಮೀಬಾನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಸಿಂಗಲ್ ಸೆಲ್ ಅದ, ಆ ಸೆಲ್ ಡೈಜೆಷನ್ ಮಾಡ್ಕೊಳ್ಳುತ್ತೆ, ಅದೇ ಎಕ್ಸ್ಕ್ರೇಷನ್ ಮಾಡುತ್ತೆ ಅಲ್ವಾ? ಫುಡ್ ಇಂಟೇಕ್ ಮಾಡೋಕ್ಕೆ, ಮೂಮೆಂಟ್ ಇಂಟೇಕ್ ಆಫ್ ಫುಡ್, ಗೇಷಿಯಸ್ ಎಕ್ಸ್ಚೇಂಜ್, ಎಕ್ಸ್ಕ್ರೀಷನ್ ಎಲ್ಲದನ್ನು ಸಿಂಗಲ್ ಸೆಲ್ ಮಾಡುತ್ತೆ. ಓಕೆನಾ? ಸೊ ಅದು ಬಿಟ್ಟು ನೆಕ್ಸ್ಟ್ ಬೇರೆ ತರ ಯೋಚನೆ ಮಾಡೋದಂದ್ರೆ ಸಿಂಗಲ್ ಸೆಲ್ ಗೊತ್ತಾಯ್ತು, ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಬರೋಣ. ಬಟ್ ಇನ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ದೇರ್ ಆರ್ ಮಿಲಿಯನ್ಸ್ ಆಫ್ ಸೆಲ್ಸ್. ಸೊ ನಮ್ಮಲ್ಲಿ ಏನಿದೆ, ಮಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ಓಕೆನಾ? So most of the cells are specialized to carry out specific functions. So ಒಂದೊಂದು ಭಾಗದಲ್ಲಿರೋ ಸೆಲ್ಸ್ಗೂ ಅದರದ್ದೇ ಆದ ಸ್ಪೆಸಿಫಿಕ್ ಫಂಕ್ಷನ್ಗಳಿವೆ. ಓಕೆನಾ? ಸೊ ಏನಾಗುತ್ತೆ, ಗ್ರೂಪಿಂಗ್ ಆಗುತ್ತೆ. ಸ್ಪೆಸಿಫಿಕ್ ಫಂಕ್ಷನ್ ಮಾಡುವಂಥ ಸೆಲ್ಸ್ ಎಲ್ಲ ಒಂದು ಗ್ರೂಪ್ ಆಗಿ ಒಂದು ಟಿಶ್ಯೂ ಆಗಿ ಸ್ಪೆಸಿಫಿಕ್ ಫಂಕ್ಷನ್ನ ಮಾಡುತ್ತೆ. ಅದರ ಕೆಲಸ ಏನಿದೆ, ಒಂದು ಪರ್ಟಿಕ್ಯುಲರ್ ಕೆಲಸ ಅನ್ನೋದು ನಿರ್ವಹಿಸುತ್ತೆ. ಓಕೆನಾ? Next, each specialized function is taken up by a different group of cells. So ಬೇರೆ ಕೆಲಸ ಮಾಡುವಂತ ಕೇಪಬಿಲಿಟಿ ಇರುವಂತ ಗ್ರೂಪ್ ಆಫ್ ಸೆಲ್ಸ್. ಸೊ ಒಂದು ಗ್ರೂಪ್ ಬೇರೆ ತರ ಕೆಲಸ ಮಾಡ್ತಾ ಇರುತ್ತೆ, ಇನ್ನೊಂದು ಗ್ರೂಪ್ ಬೇರೆ ತರ ಕೆಲಸ ಮಾಡ್ತಾ ಇರುತ್ತೆ. ಸೊ ಓಕೆನಾ? ಆ ರೀತಿ ಲೈಕ್ ಇನ್ ಕ್ಲಾಸ್ ರೂಮಲ್ಲೇ ಒಂದೊಂದು ಆಕ್ಟಿವಿಟೀಸ್ ನ ಕೊಟ್ಟರು ಅಂತ ಹೇಳಿದ್ರೆ, ಗ್ರೂಪ್ ಆಗಿ ಮಾಡುವಂತ ಆಕ್ಟಿವಿಟೀಸ್ ನ ಕೊಟ್ರೆ ಗ್ರೂಪ್ ಅಲ್ಲಿ ಬೇರೆಯವರು ಬೇರೆ ತರ ಬೇರೆ ಆಕ್ಟಿವಿಟೀಸ್ನ ಮಾಡ್ತಾ ಇರ್ಬೋದು, ಅಥವಾ ಬೇರೆ ವಿಷಯಗಳನ್ನ ಮಾತಾಡ್ತಾ ಇರ್ಬೋದು. ಸೊ ಕೆಲವೊಂದು ಗ್ರೂಪ್ ಇದ್ರೆ ಎಲ್ಲ ಒಂದೇ ವಿಷಯ ಮಾತಾಡ್ತಾ ಇರೋಕ್ಕಾಗುತ್ತಾ, ಬೇರೆ ವಿಷಯ ಮಾತಾಡ್ತಾ ಇರ್ತೀಲ್ವಾ? ಸೊ ಅದೇ ರೀತಿಯಲ್ಲಿ ಗ್ರೂಪ್ ಆಫ್ ಸೆಲ್ಸ್ ಬೇರೆ ಕೆಲಸಗಳನ್ನ ನಿರ್ವಹಿಸ್ತಾ ಇರುತ್ತೆ, ಬೇರೆ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಓಕೆನಾ? Different cells, these cells carry out only a particular function. So ಒಂದು ಗ್ರೂಪ್ ಅಲ್ಲಿ ಇರುವಂತ ಸೆಲ್ಸ್ ಆ ಗ್ರೂಪಿನ ಕೆಲಸ ಏನಿದೆ ಆ ಪರ್ಟಿಕ್ಯುಲರ್ ಕೆಲಸನ ಮಾತ್ರ ಮಾಡುತ್ತೆ, ಪರ್ಟಿಕ್ಯುಲರ್ ಫಂಕ್ಷನ್ ಮಾತ್ರ ಮಾಡುತ್ತೆ. ಗ್ರೂಪ್ ಆಫ್ ಸೆಲ್ಸ್ ವಿಲ್ ಪರ್ಫಾರ್ಮ್ ಅ ಪರ್ಟಿಕ್ಯುಲರ್ ಫಂಕ್ಷನ್. ಓಕೆನಾ? ಅಥವಾ ಕ್ಯಾರಿ ಔಟ್ ಅಂತಾನು ಹೇಳ್ಬೋದು. ದೇ ಡೂ ಇಟ್ ವೆರಿ ಎಫಿಷಿಯೆಂಟ್ಲಿ ಮಾಡುತ್ತೆ. ಎಫಿಷಿಯೆಂಟ್ಲಿ ಅಂತ ಹೇಳಿದ್ರೆ ಸುಮ್ಮನೆ ಹೇಳೋ ಒಂದು ಮಾಡ್ಬೇಕು ಅಂತ ಮಾಡ್ಬಿಡಲ್ಲ. ಸೊ ಏನಂತ ಹೇಳಿದ್ರೆ, ಓದಿ ಅಂತ ಹೇಳಿರ್ತಾರೆ ಕ್ಲಾಸಲ್ಲಿ ಟೀಚರ್, ಸುಮ್ಮನೆ ಕ್ಲಾಸ್ನ ಎಂಗೇಜ್ ಮಾಡೋದಕ್ಕೆ ಓದಿ ಅಂತ ಹೇಳಿರ್ತಾರೆ. ಏನ್ ಮಾಡ್ತೀವಿ, ಬುಕ್ ಇಟ್ಕೊಂಡು ಕೂತಿರ್ತೀವಿ, ಓದ್ತಾ ಇರ್ತೀವಾ? ಇಲ್ಲ. ಸೊ ಏನು ಕೇಳಲ್ಲ ಅಂದ್ಬಿಟ್ಟು ಏನು ಓದ್ಕೊಳ್ಳೋದಿಲ್ಲ, ಸುಮ್ಮನೆ ಕೂತಿರ್ತೀವಿ. ಒಂದು 5 ನಿಮಿಷ ಓದ್ಕೊಳ್ಳಿ ಅಂತ ಹೇಳಿದ್ರೆ, ಏನೋ ಕಾಲ್ ಬಂದಿದೆ ಸರ್, ಹೊರಗಡೆ ಹೋಗ್ತಾರೆ, ಏನೋ ಕರೀತಾ ಇದ್ದಾರೆ ಅಂತ ಹೋಗ್ತಾರೆ, 5 ನಿಮಿಷ ಓದ್ಕೊಳ್ತಾರೆ, ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನೀವೇನ್ ಮಾಡ್ತಾ ಇರ್ತೀರಾ, ಕ್ಲಾಸಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಾ ಇರ್ತೀರಾ ಅಲ್ವಾ? ಅದೇ ರೀತಿ ಆ ತರ ಮಾಡಿದ್ರೆ
ಸೊ ಸರ್ ಮುಂದೆ ನಿಂತ್ಕೊಂಡು ಓದಿ ಅಥವಾ ಎದ್ದು ನಿಂತ್ಕೊಂಡು ಓದಿ ಅಂತ ಹೇಳಿದ್ರೆ ಬುಕ್ ತೋರಿಸಿ ಓದಿ ಜೋರಾಗಿ ಓದಿ ಎಲ್ಲರೂ ಕೇಳಿಸ್ಕೊಳ್ಳೋ ತರ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, ಜೋರಾಗಿ ಎಲ್ಲರಿಗೂ ಕೇಳಿಸೋ ತರ ಓದಿ ಹೇಳ್ತೀರಾ ಅಲ್ವಾ. ಸೊ ಅದೇ ತರ ಇವು ಎಫಿಷಿಯೆಂಟ್ ಆಗಿ ಕೆಲಸ ಮಾಡುತ್ತೆ. ಎಫಿಷಿಯೆಂಟ್ ಆಗಿ ಓದೋದು ಬೇರೆ, ಸುಮ್ಮನೆ ಏನೋ ಓದ್ಬೇಕಲ್ಲ ಅಂತ ಇಂಟ್ರೆಸ್ಟ್ ಇಲ್ದೇ ಬುಕ್ ಇಟ್ಕೊಂಡು ಓದಿದ್ರೆ ಏನು ತಲೆಗೆ ಹೋಗ್ತಾರಲ್ಲ, ಇಟ್ ಇಸ್ ನಾಟ್ ದ ಎಫಿಷಿಯೆಂಟ್ ವೇ ಆಫ್ ಸ್ಟಡಿಂಗ್. ಬಟ್ ನಾವು ಮನಸ್ಸಿಟ್ಟು ಇಂಟ್ರೆಸ್ಟ್ ಆಗಿ ಓದ್ತಾ ಇದ್ರೆ ಇಟ್ ಈಸ್ ಎಫಿಷಿಯೆಂಟ್ ವೇ ಆಫ್ ಸ್ಟಡಿಂಗ್. ಓಕೆನಾ, ಎಫಿಷಿಯೆಂಟ್ ವೇ ಆಫ್ ರೀಡಿಂಗ್ ಅಂತ ಕೂಡ ಹೇಳ್ಬೋದು. ಸೊ ಓದುವಾಗ ಎಫಿಷಿಯೆಂಟ್ಲಿ ಓದಬೇಕು. ಸೊ ಏನು ಅದನ್ನ ಅರ್ಥ ಮಾಡಿಕೊಂಡು ಅದನ್ನೆಲ್ಲ ತಿಳ್ಕೊಂಡು ಇಂಟ್ರೆಸ್ಟ್ ಇಂದ ಓದಬೇಕು. ಒಂದು ಅಟೆನ್ಷನ್, ಕಾನ್ಸಂಟ್ರೇಷನ್, ಇಂಟ್ರೆಸ್ಟ್ ಇರಬೇಕು. ಓಕೆನಾ. ಸೊ ಅದೇ ತರ ಇದೆಲ್ಲ ಏನ್ ಮಾಡುತ್ತೆ, ಎಫಿಷಿಯೆಂಟ್ ಆಗಿ ಕೆಲಸನ ಮಾಡುತ್ತೆ. ಸೊ ಏನ್ ಅದ್ರ ಕೆಲಸ, ಅದಕ್ಕೆ ಏನ್ ಕೆಲಸ ಇರುತ್ತೆ ಗ್ರೂಪ್ ಆಫ್ ಸೆಲ್ಸ್ಗೆ, ಅದ್ರ ಕೆಲಸನ ಅದು ಎಫಿಷಿಯೆಂಟ್ ಆಗಿ ಮಾಡ್ತಾ ಹೋಗುತ್ತೆ. ಓಕೆನಾ. ನಂತರ in human beings muscle cells contract and relax to cause movement. So muscles ಏನಿದೆ ಕಂಟ್ರಾಕ್ಟ್ ಆಗಬೇಕು, ರಿಲ್ಯಾಕ್ಸ್ ಆಗಬೇಕು, ಕಂಟ್ರಾಕ್ಟ್ ಆಗಬೇಕು, ರಿಲ್ಯಾಕ್ಸ್ ಆಗಬೇಕು. ಸೊ ನಾವು ಏನೇ ಆಕ್ಟಿವಿಟಿ ಮಾಡಬೇಕು ಅಂದ್ರೂ ಮಸಲ್ ಮೂವ್ಮೆಂಟ್ ಆಗ್ತಾ ಇರಬೇಕು. ಮಸಲ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಬೆಂಡ್ ಮಾಡ್ತೀವಿ, ವಾಕ್ ಮಾಡುವಾಗ ಲೆಗ್ ಮೂವ್ಮೆಂಟ್ ಆಗುತ್ತೆ ಅನ್ಸುತ್ತದು. ನಾವೇನ್ ಬಗ್ಗೋದು, ಬೆಂಡ್ ಮಾಡೋದು, ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋದು, ಎಲ್ಲದ್ರಲ್ಲೂ ಮಸಲ್ಸ್ ನ ಆಕ್ಟಿವಿಟಿ ಇರುತ್ತೆ ಅಲ್ವಾ. ಸೊ ಏನಾಗಬೇಕು, ಕಂಟ್ರಾಕ್ಟ್ ಆಗಬೇಕು, ರಿಲ್ಯಾಕ್ಸ್ ಆಗಬೇಕು, ಆ ರೀತಿ ಆಗುತ್ತೆ. ಇಲ್ಲಿ ಏನ್ ಮಾಡುತ್ತೆ, ನರ್ವ್ ಸೆಲ್ಸ್ ಮೆಸೇಜ್ ಅನ್ನ ಕ್ಯಾರಿ ಮಾಡುತ್ತೆ. ಏನು, ಇವಾಗ ನಾವು ಕೈಯನ್ನ ಲೈಕ್ ನನ್ಗೆ ಏನೋ ಆಗ್ತಾ ಇರುತ್ತೆ, ನಾನು ಇಲ್ಲಿ ಹೀಗ್ ಮಾಡ್ಕೊಳ್ಬೇಕು, ಏನೋ ಒಂದು ರೀತಿ ಆಗ್ತಾ ಇರುತ್ತೆ. ಲೈಕ್ ಏನ್ ಅನ್ಕೊಳ್ಳಿ, ಒಂದು ಇರುವೆ ಬರ್ತಾ ಇರ್ತೀವಿ. ಸೊ ಅದು ಇರುವೆ ಬರ್ತಾ ಫೀಲ್ ಆಗುತ್ತೆ. ಸೊ ಕೈ ನಾವು ಹಿಂಗೆ ಅನ್ಕೋಬೇಕು, ಏನ್ ಕಾರಣ ಅಂತ ಹೇಳಿದ್ರೆ ಕೈ ನರ್ವ್ಸ್ ಅಲ್ಲಿ ಸೆಲ್ಸ್ ಇರುತ್ತೆ. ನರ್ವ್ ಸೆಲ್ಸ್ ಏನಿರುತ್ತೆ, ಆ ನರ್ವ್ ಸೆಲ್ ಬ್ರೈನ್ ಮೆಸೇಜ್ ಕಳಿಸುತ್ತೆ. ಲೈಕ್ ಮೆಸೇಜ್ ಬರೋ ತರ ಅನ್ಕೊಳ್ಳಿ. ಸೊ ಬ್ರೈನ್ ವಿಲ್ ಸೆಂಡ್ ದ ಮೆಸೇಜ್ ಟು ದ ಹ್ಯಾಂಡ್ ಟು ಟೇಕ್ ಆಫ್ ದ ಹ್ಯಾಂಡ್, ಅಥವಾ ಏನು ಹೀಗೆ ಮಾಡ್ಕೊಳ್ಳೋಕೆ ಕೈಗೆ ಮೆಸೇಜ್ ಕಳಿಸುತ್ತೆ. ಆಗ ಕೈಗೆ ಗೊತ್ತಾಗುತ್ತೆ ನಾನು ಹೀಗೆ ಮಾಡಬೇಕು ಅನ್ನೋದು ನನ್ನ ಕೈಗೆ ಗೊತ್ತಾಗುತ್ತೆ. ಆಗ ಕೈ ಹೀಗೆ ಮಾಡುತ್ತೆ. ಓಕೆನಾ. ಆ ರೀತಿ ಕೈಗೆ ಮೆಸೇಜ್ ಅನ್ನ ಕಳಿಸುತ್ತೆ, ನೀನ್ ಇವಾಗ ಕಂಟ್ರಾಕ್ಟ್ ಮಾಡಬೇಕು, ನೀನ್ ಇವಾಗ ರಿಲ್ಯಾಕ್ಸ್ ಮಾಡಬೇಕು ಅನ್ನೋದನ್ನ ಕೈಗೆ ಒಂದು ಮೆಸೇಜ್ ರೀತಿ ಬರುತ್ತೆ. ಓಕೆನಾ. So nerve cell carry messages. Blood flows to transport oxygen. Blood ನಮ್ಮ ಬಾಡಿ ಫುಲ್ ಇದೆ, ಫ್ಲೋ ಆಗ್ತಿದೆ, ಹರಿತಿದೆ, ಮೈಯಲ್ಲೆಲ್ಲ ಬ್ಲಡ್ ಹರಿತಿದೆ. ಏನಕ್ಕೆ, ಒಳಗಡೆ ಅಲ್ವಾ ನಮ್ಮ ನರ್ವ್ಸ್ ಅಲ್ಲೆಲ್ಲ ರಕ್ತ ಹರಿತಿದೆ. ಏನಕ್ಕೆ ಅಂತ ಹೇಳಿದ್ರೆ ರಕ್ತ ಆಕ್ಸಿಜನ್ ಇರುತ್ತೆ ಬ್ಲಡ್ ಅಲ್ಲಿ. ಆ ಆಕ್ಸಿಜನ್ ನ ನಮ್ಮ ಬಾಡಿಯ ಎಲ್ಲಾ ಪಾರ್ಟಿಗೂ ಸಹ ರಕ್ತ ಆಕ್ಸಿಜನ್ ನ ಸಪ್ಲೈ ಮಾಡುತ್ತೆ. ಫುಲ್ ನಮ್ಮ ಕಾಲಿಂದ ಹಿಡಿದು ನಮ್ಮ ತಲೆವರೆಗೂ ಫುಲ್ ಬಾಡಿಗೆ ರಕ್ತ ಏನು ಓಡಾಡುತ್ತೆ ಅಂತ ಹೇಳಿದ್ರೆ ರಕ್ತದಲ್ಲಿ ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಇಸ್ ರಿಕ್ವೈರ್ಡ್ ಫಾರ್ ದ ಆಕ್ಟಿವಿಟಿ ಆಫ್ ದ ಸೆಲ್ ಅಂಡ್ ಎನರ್ಜಿ ಬರ್ಲಿಕ್ಕೆ ಆಕ್ಸಿಜನ್ ಹೋಗಿ ರಿಯಾಕ್ಷನ್ ಆಗ್ಬೇಕು ಅಲ್ವಾ. ಅದಕ್ಕೋಸ್ಕರ ಬ್ಲಡ್ಡಿನ ಮುಖಾಂತರ ಆಕ್ಸಿಜನ್ ನಮ್ಮ ದೇಹಕ್ಕೆಲ್ಲ ಸಪ್ಲೈ ಆಗುತ್ತೆ. ಓಕೆನಾ. ಸೊ ಫುಡ್, ಹಾರ್ಮೋನ್ಸ್ ಅಂಡ್ ವೇಸ್ಟ್ ಮೆಟೀರಿಯಲ್ ಸೊ ಆನ್, ಏನೇನಿರುತ್ತೆ ಬ್ಲಡ್ ಅಲ್ಲಿ ಬರೀ ಆಕ್ಸಿಜನ್ ಅಷ್ಟೇ ಅಲ್ಲದೇನೆ ಫುಡ್ಡು, ಹಾರ್ಮೋನ್ಸು, ವೇಸ್ಟ್ ಮೆಟೀರಿಯಲ್ ಎಲ್ಲದೂ ಇರುತ್ತೆ. ಓಕೆನಾ. ಸೊ ಯಾವ್ಯಾವ್ದನ್ನ ಎಲ್ಲೆಲ್ಲಿ ತಲುಪಿಸ್ಬೇಕೋ ಅದನ್ನೆಲ್ಲ ತಲುಪಿಸುವಂತ ಕೆಲಸನ ಮಾಡ್ತಾ ಇರುತ್ತೆ. ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್, ಫುಡ್, ವೇಸ್ಟ್, ಹಾರ್ಮೋನ್ಸ್, ಅದೆಲ್ಲ ಏನು ನಾವು ಓದಿದೀವಲ್ವಾ, ಹಾರ್ಮೋನ್ಸ್ ಆರ್ ಡೈರೆಕ್ಟ್ಲಿ ರಿಲೀಸ್ ಟು ದ ಬ್ಲಡ್ ಅಲ್ವಾ. ಸೊ ಬ್ಲಡ್ ವಿಲ್ ಕ್ಯಾರಿ ದ ಹಾರ್ಮೋನ್ಸ್ ಟು ಡಿಫ್ರೆಂಟ್ ಪ್ಯಾಕ್ಸ್. ಅದು ಎಲ್ಲಿ ತಲುಪಿಸ್ಬೇಕು ಅದು ತಲುಪಿಸುತ್ತೆ. ಟ್ರಾನ್ಸ್ಪೋರ್ಟೇಷನ್ ಇಸ್ ದ ಮೇಜರ್ ಫಂಕ್ಷನ್ ಆಫ್ ಬ್ಲಡ್. ಓಕೆನಾ. ಆ ರೀತಿ ಮಾಡೋದು. ವೇಸ್ಟ್ ಅನ್ನು ತಗೊಂಡು ಹೋಗುತ್ತೆ, ಎಲ್ಲಿ ಎಕ್ಸ್ಕ್ರಿಟರಿ ಸಿಸ್ಟಮ್ ಸೇರಿಸಬೇಕೋ ಅಲ್ಲಿ ಸೇರಿಸುತ್ತೆ. ಓಕೆನಾ. ಸೊ ಇನ್ ಪ್ಲಾಂಟ್ಸ್ vascular tissues conduct food and water from one part of the plant to other plants. ಏನಂತ ಹೇಳಿದ್ರೆ vascular tissue. So about the vascular tissue, we studied about the vascular tissue, the xylem and the phloem. Remind ಮಾಡ್ಕೊಳ್ಳಿ, ಯೋಚನೆ ಮಾಡಿ. ನಾವು xylem and phloem ಬಗ್ಗೆ ಸ್ಟಡಿ ಮಾಡಿದೀವಲ್ವಾ. ಸೊ those are the vascular tissues. ಏನವು xylem and phloem, they are the vascular tissue. ಏನ್ ಮಾಡುತ್ತೆ, ಏನದ್ರ ಕೆಲಸ, ಟು ಕಂಡಕ್ಟ್ ದ ವಾಟರ್ ಅಂಡ್ ಫುಡ್ ಟು ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್.
ವಾಟ್ ಏನು ಮಾಡುತ್ತೆ, ಏನಿರುತ್ತೆ ಫ್ಲೋಯಮ್ ಏನಿರುತ್ತೆ ಫುಡ್ಡನ್ನು ಕಂಡಕ್ಟ್ ಮಾಡುತ್ತೆ. ಸ್ಕೈಲಮ್ ಏನಿರುತ್ತೆ ವಾಟರ್ ಮಿನರಲ್ಸ್ನ ಬೇರಿಂದ ಅಂದರೆ ರೂಟಿಂದ ಅಬ್ಸರ್ವ್ ಆಗಿರುವಂಥ ವಾಟರ್ ಅಂಡ್ ಮಿನರಲ್ಸ್ನ ಪಾರ್ಟ್ಗೆ ಸೊ ಫುಡ್ ಸಿಂಥಸೈಸ್ ಆಗೋ ಜಾಗಕ್ಕೆ ಕಳಿಸ್ಕೊಡುತ್ತೆ ಅಲ್ವಾ. ಎಲ್ಲ ಪಾರ್ಟಿಗೂ ಬೇಕಲ್ಲ, ನೀರು ಆ್ಯಂಡ್ ಮಿನರಲ್ಸ್ ಎಲ್ಲ ಪಾರ್ಟಿಗೂ ಬೇಕಲ್ಲ, ಸೊ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಈವನ್ ಲೀಫಲ್ಲಿ ಪ್ರಿಪೇರ್ ಆದಂಥ ಫುಡ್ ಏನಾಗುತ್ತೆ ಫ್ಲೋಯಮ್ ಮುಖಾಂತರ ಬೇರೆ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಗೆಲ್ಲನೂ ಸಹ ಸಪ್ಲೈ ಆಗುತ್ತೆ. ಓಕೆನಾ. ಆ್ಯಂಡ್ ಸೊ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಶೋ ಡಿವಿಷನ್ ಆಫ್ ಲೇಬರ್. ಸೊ ಹೇಳಿದ್ನಲ್ಲ ನಾನು ಲಾಸ್ಟ್ ಚಾಪ್ಟರ್ ಅಲ್ಲಿ ನಾವು ತಿಳ್ಕೊಂಡ್ವಿ ಏನಂತ ಹೇಳಿದ್ರೆ ಬೈ ಮೈಟೋಸಿಸ್ ಒನ್ ಸಿಂಗಲ್ ಸೆಲ್ ವಿಲ್ ಡಿವೈಡ್ ಇಂಟು ಟೂ cells. Those are the daughter cells. Mother cell will produce the two daughter cells. ಅದನ್ನ ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ ಟೂ ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನ ನಾವು ಡಿವಿಷನ್ ಆಫ್ ಲೇಬರ್ ಅಂತ ಹೇಳ್ತೀವಿ. Cells specializing in one function are often grouped together in the body. ಯಾವ ಸೆಲ್ಗಳು ನಾನು ಹೇಳಿದೆ ಗ್ರೂಪ್ ಆಗಿ ಒಂದು ಸ್ಪೆಷಲೈಸ್ಡ್ ಫಂಕ್ಷನ್ ಮಾಡುತ್ತೆ. ಅಂದ್ರೆ ಗ್ರೂಪ್ ಆಗಿರೋ ಸೆಲ್ಸ್ ಒಂದು ಪರ್ಟಿಕ್ಯುಲರ್ ಒಂದು ಕೆಲಸನ ಎಫೆಕ್ಟಿವ್ ವೇನಲ್ಲಿ ಅದು ಎಫಿಷಿಯೆಂಟ್ಲಿ ಅದ್ರ ಕೆಲಸನ ಅದು ಚೆನ್ನಾಗಿ ಮಾಡ್ತಾ ಇರುತ್ತೆ. ಓಕೆನಾ. ಸೊ ಸೆಲ್ಸ್ specializing in one function are often grouped together in the body. ಅಂತವೇ ಒಂದು ಕಡೆ ಗ್ರೂಪಿಂಗ್ ಆಗ್ತಾ ಇರುತ್ತೆ. ಓಕೆನಾ. ಒಂದು ಸ್ಪೆಷಲೈಸ್ಡ್ ಫಂಕ್ಷನ್ ಮಾಡುವಂಥ ಸೆಲ್ಗಳೇ ಒಂದು ಕಡೆ ಗ್ರೂಪಿಂಗ್ ಆಗ್ತಾ ಇರುತ್ತೆ. And this means that the particular function is carried out by a cluster of cells at a definite place in the body. ಇದರಿಂದ ನಮ್ಗೆ ಏನು ಗೊತ್ತಾಯ್ತು, ಒಂದು ಡೆಫಿನೆಟ್ ಪ್ಲೇಸ್ ಅಲ್ಲಿ ಲೈಕ್ ಕೈಯಲ್ಲಿ ಮಸಲ್ ಸೆಲ್ಸ್ ಇದೆ ಅಲ್ವಾ, ಮಸಲ್ಸ್ ಇದೆ, ಮಸಲ್ಸ್ ಅಲ್ಲಿ ಮಸಲ್ ಸೆಲ್ಸ್ ಇರುತ್ತೆ. ಮಸಲ್ ಸೆಲ್ಸ್ ನ ಕೆಲಸ ಏನು, ಟು ಕಂಟ್ರಾಕ್ಟ್ ಅಂಡ್ ರಿಲ್ಯಾಕ್ಸ್ ಅಲ್ವಾ. ಮೊದಲೇ ಹೇಳಿದ್ವಲ್ಲ ಕಂಟ್ರಾಕ್ಟ್ ಅಂಡ್ contraction and relaxation is the main function of muscle cells. ಅದೆಲ್ಲ ಒಂದು ಕಡೆ ಗ್ರೂಪ್ ಆಗಿದೆ. ಎಲ್ಲಿ ಮಸಲ್ಸ್ ವರ್ಕೌಟ್ ಆಗ್ತಾ ಇರುತ್ತೆ, ಮಸಲ್ ನ ಕೆಲಸ ಏನಿದೆ ಅಂತ ಡೆಫಿನೆಟ್ ಪ್ಲೇಸ್ ಅಲ್ಲಿ ಅಂತ ಡೆಫಿನೆಟ್ ಗ್ರೂಪ್ ಆಫ್ ಸೆಲ್ಸ್ ತುಂಬಿಕೊಂಡು ಅದ್ರ ಕೆಲಸನ ಅದು ಎಫಿಷಿಯೆಂಟ್ ವೇನಲ್ಲಿ ಮಾಡ್ತಾ ಇರುತ್ತೆ. ಏನಂತ ಹೇಳಿದ್ರೆ ಡೆಫಿನೆಟ್ ಪ್ಲೇಸ್ ಅಲ್ಲಿ ಅವೆಲ್ಲ ಗ್ರೂಪ್ ಆಗಿ ಅದರ ಕೆಲಸನ ಮಾಡುತ್ತೆ ಅಂತ ಅರ್ಥ. ಸೊ ಕ್ಲಸ್ಟರ್ ಆಫ್ ಸೆಲ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಟಿಶ್ಯೂ. ಟಿಶ್ಯೂ ಇಸ್ ದ ಕ್ಲಸ್ಟರ್ ಅಂತ ಹೇಳಿದ್ರೆ ಗ್ರೂಪ್ ಅಂತ ಅರ್ಥ. ಗ್ರೂಪ್ ಆಫ್ ಸೆಲ್ಸ್ ಅಥವಾ ಕ್ಲಸ್ಟರ್ ಆಫ್ ಸೆಲ್ಸ್ ಅಂತ ಹೇಳ್ಬೋದು. ಗ್ರೂಪ್ ಆಫ್ ಸೆಲ್ಸ್ ವಿಚ್ ಸ್ಪೆಸಿಫಿಕ್ ಫಂಕ್ಷನ್ which performs a specific function is called as tissue. ಇದನ್ನ ಟಿಶ್ಯೂ ಅಂತ ಕರೀತೀವಿ. ಓಕೆನಾ. ಕ್ಲಸ್ಟರ್ ಆಫ್ ಸೆಲ್ಸ್ ವಿಚ್ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಫಂಕ್ಷನ್ ಈಸ್ ಕಾಲ್ಡ್ ಆಸ್ ಅಥವಾ ಈಸ್ ನೋನ್ ಆಸ್ ಟಿಶ್ಯೂ. ಓಕೆನಾ. ಈಸ್ ಅರೇಂಜ್ಡ್ ಅಂಡ್ ಡಿಸೈನ್ಡ್ ಆಸ್ ಟು ಗಿವ್ the highest possible efficiency of blood efficiency of function. ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಎಲ್ಲಿ ಯಾವ ಪಾರ್ಟಿಗೆ ಯಾವ ತರ ಸೆಲ್ ಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಆಗ ಅದು ಅಂತ ಜಾಗದಲ್ಲಿ ಒಂದು ಗ್ರೂಪಿಂಗ್ ಅನ್ನ ಮಾಡಿಕೊಂಡು ಒಂದು ಸ್ಪೆಸಿಫಿಕ್ ಫಂಕ್ಷನ್ ಮಾಡುತ್ತೆ. ಅದು ಯಾವ ರೀತಿ ಆರ್ಗನೈಸ್ ಆಗಿದೆ, ಯಾವ ರೀತಿ ಗ್ರೂಪಿಂಗ್ ಆಗಿದೆ ಅನ್ನೋದ್ರ ಮೇಲೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಡಿಪೆಂಡ್ ಆಗಿದೆ ಅಲ್ವಾ. ಸೊ ಅದು ಒಂದು ಅದರಲ್ಲಿ ಚೆನ್ನಾಗಿ ಗ್ರೂಪಿಂಗ್ ಆಗುತ್ತೆ, ಅದು ಅದರ ಕೆಲಸನ ಎಫಿಷಿಯೆಂಟ್ಲಿ ಮಾಡುತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಾಗಿದೆ. ಸೊ ಅದು ಹೈಯೆಸ್ಟ್ ಪಾಸಿಬಲ್ ಎಫಿಷಿಯನ್ಸಿ ಆಫ್ ಫಂಕ್ಷನ್ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಕ್ ಸಾಧ್ಯನೋ ಅದ್ರ ಫಂಕ್ಷನ್ ಅದು ಎಷ್ಟು 100% ಕರೆಕ್ಟ್ ವೇನಲ್ಲಿ ಮಾಡಕ್ ಸಾಧ್ಯನೋ ಅದಕ್ಕೋಸ್ಕರ ಅರೇಂಜ್ಮೆಂಟ್ ಡಿಸೈನ್ ಯಾವ ರೀತಿ ಡಿಸೈನ್ ಆಗಬೇಕು, ಯಾವ ರೀತಿ ಅರೇಂಜ್ ಆಗಬೇಕು ಅನ್ನೋದು ಸಾಧ್ಯ ಆಗಿರುತ್ತೆ. ಓಕೆನಾ. ಸೊ ಕ್ಲೀನ್ಲಿ ನೀಟ್ಲಿ ಅರೇಂಜ್ ಆಗಿ ನೀಟಾಗಿ ಒಳ್ಳೆ ಅದರದ್ದೇ ಆದಂಥ ಸ್ಟ್ರಕ್ಚರ್ ಬಂದು ಅದು ಅದರ ಕೆಲಸನ ಹೈಲಿ ಪಾಸಿಬಲ್ ವೇನಲ್ಲಿ
ಎಷ್ಟು ಎಫಿಷಿಯೆಂಟ್ ಆಗಿ ಫಂಕ್ಷನ್ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ಅದರ ಫಂಕ್ಷನ್ ಅನ್ನ ಮಾಡುತ್ತೆ. ಬ್ಲಡ್, ಫ್ಲೋಯಿಮ್ ಅಂಡ್ ಮಸಲ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಟಿಶ್ಯೂಸ್. ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಟಿಶ್ಯೂಸ್ ಅಂತ ಹೇಳಿದ್ರೆ ಮಸಲ್. ಸೊ ಮೊದಲು ನಾವು ಮಸಲ್ ನೋಡಿದ್ವಿ, ಮಸಲ್ ಬಗ್ಗೆ ತಿಳ್ಕೊಂಡ್ವಿ. ದಟ್ ಮಸಲ್ ಏನು contraction and relaxation is the specific function of the muscle. Okay na? And blood. So blood is also a tissue. And phloem. So phloem is a vascular tissue anta ನಾವು ಹೇಳಿದ್ವಿ. So xylem is also a vascular tissue. So ಈ ರೀತಿ ಹಲವಾರು ಟಿಶ್ಯೂಗಳಿವೆ. For example, muscle, blood, phloem. So phloem ಏನು ಮಾಡುತ್ತೆ? Phloem function is to conduct the food. ಅದರ ಕೆಲಸ conducting food. ಅದರ ಕೆಲಸ ಅದನ್ನ ಮಾಡ್ಬಿಡುತ್ತೆ efficient way ನಲ್ಲಿ ಮಾಡ್ಬಿಟ್ಟು ನನ್ನ ಕೆಲಸ ಆಯ್ತು ಅಂತ ಅದು ಮಾಡಿ. ಯಾವಾಗಲೂ ಎನಿ ಟೈಮ್ ಅದು ಸಪ್ಲೈ ಮಾಡ್ತಾನೆ ಇರಬೇಕು ಫುಡ್ ಅಲ್ವಾ, ಅದ್ರ ಕೆಲಸ. ಸೊ ಬ್ಲಡ್ ನ ಕೆಲಸ ಹೇಳಿದ್ನಲ್ಲ, ಬ್ಲಡ್ ವಿಲ್ ಕ್ಯಾರಿ ದ ಆಕ್ಸಿಜನ್, ಫುಡ್, ದ ಹಾರ್ಮೋನ್ಸ್ ಅಂಡ್ ವೇಸ್ಟ್ ಮೆಟೀರಿಯಲ್ ಎಲ್ಲವನ್ನು ಕ್ಯಾರಿ ಮಾಡಿ ಎಲ್ಲ ಕಡೆಗೂ ಆಕ್ಸಿಜನ್ ಎಲ್ಲ ಪಾರ್ಟ್ಗೂ ಕಂಡಕ್ಟ್ ಮಾಡಬೇಕು. ದಟ್ ವಾಸ್ ಇಟ್ಸ್ ಮೇನ್ ಫಂಕ್ಷನ್. ಸೊ ಅದೇ ಫಂಕ್ಷನ್ ಅದು ಹೈಲಿ ಪಾಸಿಬಲ್ ಎಫಿಷಿಯನ್ಸಿ ವೇನಲ್ಲಿ the blood will perform its function. Just like ಅದೇ ತರ ಮಸಲ್ ಏನ್ ಮಾಡುತ್ತೆ? ಮಸಲ್ ನ ಕೆಲಸ ಕಂಟ್ರಾಕ್ಷನ್, ರಿಲ್ಯಾಕ್ಷನ್, ಯಾವಾಗ ಮೆಸೇಜ್ ಬರುತ್ತೋ ಅವಾಗೆಲ್ಲ ಅದು ಅದರ ಕೆಲಸನ ಎಫಿಷಿಯಂಟ್ ವೇನಲ್ಲಿ ಮಾಡುತ್ತೆ. ಓಕೆನಾ? So a group of cells that are similar in structure and all work together to achieve a particular function forms a tissue. So ಈ ರೀತಿಯಾಗಿ ನಾವು ಹೇಳಬಹುದು. ಇನ್ನೊಂದು ರೀತಿಯಾಗಿ ಹೇಳಬಹುದು. 3 lines ಏನಂತ ಹೇಳಿದ್ರೆ a group of cells that are similar ಅಂತ ಹೇಳಿದ್ರೆ ಎಲ್ಲ ಸೆಲ್ಗಳು ಒಂದೇ ತರ ಇರುತ್ತೆ. ಯಾವುದರಲ್ಲಿ? ಸ್ಟ್ರಕ್ಚರ್ ಅಲ್ಲಿ. ಸೊ ಸ್ಟ್ರಕ್ಚರ್ ಅಲ್ಲಿ ಒಂದೇ ತರ ಇರುವಂತ ಸೆಲ್ಗಳು ಗ್ರೂಪ್ ಆಗಿ ಅಂಡ್ ವರ್ಕ್ ಟುಗೆದರ್, ಎಲ್ಲ ಒಟ್ಟಿಗೆ ಕೆಲಸ ಮಾಡುತ್ತೆ. ಒಂದು ಸ್ಪೆಸಿಫಿಕ್ ಫಂಕ್ಷನ್ ನ ಮಾಡಕ್ಕೆ ಒಟ್ಟಿಗೆ ಕೆಲಸ ಮಾಡುತ್ತೆ. ಟು ಅಚೀವ್ a particular function is a tissue. Function forms a tissue ಅಂತ ಹೇಳ್ಬೋದು. ಓಕೆನಾ? ಸೊ ಇದು ಒಂದು ಟಿಶ್ಯೂಗೆ ಒಂದು ಫಾರ್ಮಲ್ ಆಗಿ ಒಂದು ಡೆಫಿನೇಷನ್. ಇವನ್ ದ ಕ್ಲಸ್ಟರ್ ಆಫ್ cells which perform a specific function is also a proper definition for tissue. So ಏನಂತ ಹೇಳ್ಬೋದು? ಕ್ಲಸ್ಟರ್ ಆಫ್ ಏನಂತ ಹೇಳ್ಬೋದು? ಸಿಮಿಲರ್ ಸ್ಟ್ರಕ್ಚರ್ ಸೆಲ್ಸ್ ಅಂತಲೂ ಸಹ ನಾವು ಸೇರಿಸಬಹುದು. ಕ್ಲಸ್ಟರ್ ಆಫ್ ಸಿಮಿಲರ್ ಸೆಲ್ಸ್ ಅಂತ ಸಹ ಸೇರಿಸಬಹುದು, ಅಥವಾ ಸಿಮಿಲರ್ ಸ್ಟ್ರಕ್ಚರ್ಡ್ ಸೆಲ್ಸ್ ಅಂತ ನಾವು ಇನ್ನೂ ಸಹ ಸೇರಿಸಬಹುದು. ಓಕೆನಾ? ಈ ರೀತಿ ಬರೆದ್ರು both are the same, but ಇದೊಂದು ಫಾರ್ಮಲ್ ಡೆಫಿನಿಷನ್. ಸೊ ಇದು ಒಂದು ನಾರ್ಮಲ್ ಆಗಿ ನಾವು ಅರ್ಥ ಮಾಡ್ಕೊಂಡು ಒಂದು ಸೆಂಟೆನ್ಸ್ ಅಲ್ಲಿ ಬರೀತೀವಿ ಅಂತ ಹೇಳಿದ್ರೆ ಈ ಯಾವ ರೀತಿ ಬೇಕು ಬರೀಬಹುದು. ಸೊ ಈ ತರ ಬರೀಬೇಕಾಗುತ್ತೆ. ದಿಸ್ ಇಸ್ ದ ಡೆಫಿನೇಷನ್ಸ್ ಆಫ್ ಟಿಶ್ಯೂ. ಓಕೆನಾ? ಟಿಶ್ಯೂ ಎಲ್ಲೆಲ್ಲಿರುತ್ತೆ, ಏನಂತ ಫಂಕ್ಷನ್, ಯಾವ ರೀತಿ ಗ್ರೂಪಿಂಗ್ ಆಗಿರುತ್ತೆ, ಯಾವ ರೀತಿ ಅದ್ರ ಫಂಕ್ಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವಿವಾಗ ತಿಳ್ಕೊಂಡ್ವಿ. ಸೊ ಈಗ ನೋಡೋಣ, ಆರ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಮೇಡ್ ಆಫ್ ಸೇಮ್ ಟೈಪ್ಸ್ ಆಫ್ ಟಿಶ್ಯೂಸ್ ಅಂತ ಕೇಳಿದ್ದಾರೆ. ಒಂದು ಕ್ವೆಶ್ಚನ್, ಪ್ಲಾಂಟ್ ಮತ್ತು ಅನಿಮಲ್ಸ್ ಅಲ್ಲಿ ಒಂದೇ ತರಹದ ಟಿಶ್ಯೂಗಳಿದೆಯಾ ಅಂತ ಪ್ರಶ್ನೆ. ಸೊ ಈಗ ನೋಡೋಣ, ಲೆಟ್ ಅಸ್ ಕಂಪೇರ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್. ನಾವು ಇವಾಗ ಏನ್ ಮಾಡಬೇಕು? ಅದರ ಸ್ಟ್ರಕ್ಚರ್ನ, ಅದರ ಫಂಕ್ಷನ್ಸ್ನ ನಾವು ಕಂಪೇರ್ ಮಾಡಬೇಕು. ಓಕೆನಾ? Do plants and animals have a same structure? Do they both perform similar function? So questions ಇದೆ. ಏನಂತ ಹೇಳಿದ್ರೆ ಸೇಮ್ ಸ್ಟ್ರಕ್ಚರ್ ಇದೆಯಾ ಎರಡಕ್ಕೂ? ಇಲ್ಲ ಅಲ್ವಾ? ಸೊ ನಾವು ಚಿತ್ರ ಬರ್ತಿದ್ವಿ ಹಿಂದಿನ ಚಾಪ್ಟರ್ಗೆ. ಸೊ ದೇರ್ ಆರ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಫಾರ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಲ್ವಾ? ಎರಡು ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇದೆ. ಅಂಡ್ ಸಿಮಿಲರ್ ಫಂಕ್ಷನ್ ನ ಮಾಡುತ್ತಾ? ಸೊ most of the parts will do the similar function, but ಹೇಗೆ?
ಅಂತ ನೋಡೋಣ. ಸೊ ಎಲ್ಲ ಒಂದೇ ತರ ಇರೋದಿಲ್ಲ ಅಲ್ವಾ, ಸಿಚುವೇಶನ್ಗೆ ತಕ್ಕಂತೆ ಅದರ ಕೆಲಸ ಅದು ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಓಕೆ, ನಾವು ಅದನ್ನು ನೋಡೋಣ. ದೇರ್ ಆರ್ ನೋಟಿಸಬಲ್ ಡಿಫರೆನ್ಸ್ ಬಿಟ್ವೀನ್ ದ ಟೂ. ಏನಂತ ಹೇಳಿದ್ರೆ ಎರಡು ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ ನ ಮಧ್ಯ ನೋಟಿಸಬಲ್ ಚೇಂಜಸ್ ಇದೆ ಅಂತ ಹೇಳಿದ್ರೆ ನಾವು ನೋಡಿದ ತಕ್ಷಣ ಇದು ಪ್ಲಾಂಟ್ ಸೆಲ್ ಇದು ಅನಿಮಲ್ ಸೆಲ್ ಅಂತ ಕಂಡುಹಿಡಿದು ಹೇಗೆ ಎರಡರ ಮಧ್ಯೆನೂ ನಾವು ನೋಡಿದ ತಕ್ಷಣ ಗುರ್ತು ಹಿಡಿಯುವಂತಹ ನೋಟಿಸಬಲ್ ಅಂತ ಹೇಳಿದ್ರೆ ಗುರ್ತು ಹಿಡಿಯಬಹುದಾದಂತಹ ಎರಡು ಸೆಲ್ಗಳನ್ನು ಡಿಫರೆನ್ಸ್ ಇದೆ. ಓಕೆನಾ, ಏನಪ್ಪಾ ಅದು ಅಂತ ನೋಡೋದಾದ್ರೆ ಪ್ಲಾಂಟ್ಸ್ ಆರ್ ಸ್ಟೇಷನರಿ ಆರ್ ಫಿಕ್ಸ್ಡ್. ಸೊ ಏನು ಪ್ಲಾಂಟ್ಸ್ಗಳು ಸ್ಟೇಷನರಿ ಆರ್ ಫಿಕ್ಸ್ಡ್ ಅಂತ ಹೇಳಿದ್ರೆ ಒಂದು ಜಾಗದಲ್ಲಿ ನಿಂತಿರುತ್ತೆ, ಅದಕ್ಕೆ ಮೂವ್ಮೆಂಟ್ ಇಲ್ಲ. ಬಟ್ ಅನಿಮಲ್ಸ್ಗೆ ಏನು ಮೂವ್ಮೆಂಟ್ ಇದೆ ಅಲ್ವಾ. ದೇ ಡೋಂಟ್ ಮೂವ್ ಸಿನ್ಸ್ ದೇ ಹ್ಯಾವ್ ಟು ಬಿ ಅಪ್ರೈಟ್. ಅವು ಸ್ಟಡಿಯಾಗಿ ನಿಂತಿರ್ಬೇಕು. ಅದು ಬೇರು ನೆಲದಲ್ಲಿ ಬೇರೆ ಇರುತ್ತೆ, ಅದು ವಾಕಿಂಗ್, ಅದು ನಡಿಲಿಕ್ಕಾಗಲ್ಲ, ಅದು ಮೂವ್ಮೆಂಟ್ ಇಲ್ಲ, ನಿಂತಿರೋ ಜಾಗದಲ್ಲೇ ಅದು ನಿಂತಿರ್ಬೇಕು ಅಲ್ವಾ. So since they have to be upright, they have a large quantity of supportive tissue. Plants ಅಲ್ಲಿ ಏನಿರುತ್ತೆ ಅದರಲ್ಲಿ ಜಾಸ್ತಿ ಸಪೋರ್ಟಿವ್ ಟಿಶ್ಯೂ ಇರುತ್ತೆ. ಬಿಕಾಸ್ ದ ಸಪೋರ್ಟಿವ್ ಟಿಶ್ಯೂ ಹೆಸರಲ್ಲೇ ಇರೋ ತರ ಪ್ಲಾಂಟ್ಗಳು ಸ್ಟಡಿಯಾಗಿ ಅಪ್ರೈಟ್ ಆಗಿ ಒಂದು ಜಾಗದಲ್ಲಿ ನಿಂತ್ಕೊಂಡಿರೋದಕ್ಕೆ ಏನ್ ಬೇಕು, ಸಪೋರ್ಟಿವ್ ಟಿಶ್ಯೂ ಬೇಕು. ಸೊ ಅದಕ್ಕೆ ಪ್ಲಾಂಟ್ಸ್ a large quantity of supportive tissue. Large quantity of supportive tissue plants ಅಲ್ಲಿ ಇರುತ್ತೆ. The supportive tissue generally has dead cells. ಈ supportive tissue ನಲ್ಲಿ dead cells ಇರುತ್ತಂತೆ ನೋಡ್ರಿ. ಏನಕ್ಕೆ ಡೆಡ್ ಸೆಲ್ ಏನಕ್ಕಿರುತ್ತೆ, ಏನ್ ಮಾಡುತ್ತೆ? ಸೊ ಅದನ್ನ ನೋಡೋಣ. ನೆಕ್ಸ್ಟ್, animals on the other hand move around in search of food. ಅನಿಮಲ್ಸ್ ಇದು ಒಂದ್ ಜಾಗದಲ್ಲಿ ನಿಂತಿರುತ್ತೆ. ಸೊ ಸ್ಟೇಷನರಿ ಅಂತ ಹೇಳಿದ್ರೆ ಸ್ಟೇಷನರಿ ಸ್ಟೋರ್ ಅಂತ ಹೇಳ್ತೀವಲ್ಲ, ಒಂದು ಜಾಗದಲ್ಲಿರುವಂತಹ ಅಂಗಡಿ ನಮ್ಗೆ ಅಲ್ಲೆಲ್ಲ ಸಿಗುತ್ತೆ ಅಂತ ಅದರ ಅರ್ಥ. ಓಕೆನಾ. ಸೊ ಪ್ಲಾಂಟ್ಸ್ ಆರ್ ಸ್ಟೇಷನರಿ ಅಥವಾ ದೇ ಆರ್ ಫಿಕ್ಸ್ಡ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್. they don't move, but the animals show movement to search the food. ಅದು ಓಡಾಡ್ತಾ ಇರುತ್ತೆ. ಓಕೆನಾ. ಫುಡ್, ಮೇಟ್ಸ್ ಅಂಡ್ ಶೆಲ್ಟರ್. ಏನಕ್ಕೆ? ಫುಡ್ಗೋಸ್ಕರ, ಅದರ ಮೇಟ್ಸ್ಗೋಸ್ಕರ, ಶೆಲ್ಟರ್ಗೋಸ್ಕರ ಅದು ಓಡಾಡ್ತಾ ಇರುತ್ತೆ. ಸೊ ದಿಸ್ ಕನ್ಸ್ಯೂಮ್ ಮೋರ್ ಎನರ್ಜಿ ಆಸ್ ಕಂಪೇರ್ ಟು ಪ್ಲಾಂಟ್ಸ್. ಅನಿಮಲ್ಸ್ಗೆ ಏನ್ ಬೇಕು? ಮೋರ್ ಎನರ್ಜಿ ಬೇಕು. ಪ್ಲಾಂಟ್ಸ್ ನಿಂತಿದ್ದ ಜಾಗದಲ್ಲಿ ನಿಂತಿರೋದ್ರಿಂದ ಅದಕ್ಕೆ ಸಪೋರ್ಟ್ ಬೇಕು, ಅದಕ್ಕೆ ಸಪೋರ್ಟಿವ್ ಟಿಶ್ಯೂ ಇಲ್ಲ. ಅನಿಮಲ್ಸ್ಗೆ ಮೂವ್ಮೆಂಟ್ ಇರೋದ್ರಿಂದ ಜಾಸ್ತಿ ಎನರ್ಜಿ ಬೇಕು. ಓಕೆನಾ. So animals need energy more because of their movement. Okay na? They consume more energy as compared to plants. Most of the tissues they contain are living. So idralli dead cells ide, idralella living cells irutte. Okay na? So most living cells irutte. Okay na? Ad nantra another difference between animals and plants is in the pattern of growth. The growth in plants is limited to certain regions, while this is not so in animals. There are some tissues in plants that divide throughout their life. Plants ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಎರಡರಲ್ಲೂ ಪ್ಲಾಂಟ್ಸ್ ಅಲ್ಲಿ ಅನಿಮಲ್ಸ್ ಅಲ್ಲಿ ಡಿಫರೆಂಟ್ ಪ್ಯಾಟರ್ನ್ ಆಫ್ ಗ್ರೋತ್ ಇರುತ್ತೆ. ಸೊ ಪ್ಯಾಟರ್ನ್ ಆಫ್ ಗ್ರೋತ್, ಸೊ ಈ ವಯಸ್ಸಲ್ಲಿ ಇಷ್ಟು ಬೆಳೀತಾರೆ ಮಕ್ಕಳ ಗ್ರೋತ್ ತಗೊಂಡ್ರೆ ಈ ವಯಸ್ಸಿಗೆ ಇಷ್ಟು ಅಪ್ರಾಕ್ಸಿಮೇಟ್ಲಿ ಇಷ್ಟು ಏಜ್, ಇಷ್ಟು ಹೈಟ್ ಇರ್ತಾರೆ, ಇಷ್ಟು ದಪ್ಪ ಇರ್ತಾರೆ ಅನ್ನೋದು ಒಂದು ಅಪ್ರಾಕ್ಸಿಮೇಷನ್ ಇದೆ. ಸೊ ಪ್ಲಾಂಟ್ಸ್ ಅಲ್ಲೂ ಅದೇ ತರ. ಏನಂತ ಹೇಳಿದ್ರೆ ಪ್ಲಾಂಟ್ಸ್ ಕೆಲವೊಂದು ರೀಜನ್ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಕೆಲವೊಂದು ರೀಜನ್ ಅಲ್ಲಿ ಚೆನ್ನಾಗಿ ಬೆಳೆಯಲ್ಲ ಅಲ್ವಾ. ಬಟ್ ಅನಿಮಲ್ಸ್ ಅಲ್ಲಿ the growth in plants is limited to certain regions. Certain regions ಅಲ್ಲಿ ಮಾತ್ರ ಪ್ಲಾಂಟ್ಗಳು ಬೆಳೀತವೆ. ಲೈಕ್ ಕಾಟನ್ ಬೆಳೀಲಿಕ್ಕೆ ಬ್ಲ್ಯಾಕ್ ಸಾಯಿಲ್ ಬೇಕು ಅಲ್ವಾ, ಆ ರೀತಿ. ಸೊ ಕೆಲವೊಂದು ಗಿಡಗಳಿಗೆ ಕೆಲವೊಂದು ತರಹದ ಎನ್ವಿರಾನ್ಮೆಂಟ್ ಬೇಕಾಗುತ್ತೆ. ಆ ಎನ್ವಿರಾನ್ಮೆಂಟ್ ಅಲ್ಲಿ ಮಾತ್ರ ಅದು ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಓಕೆನಾ.
while this is not so in animals. There are some tissues in plants that divide throughout their life. Plants ಅಲ್ಲಿರುವಂತಹ ಟಿಶ್ಯೂಸ್, ಕೆಲವೊಂದು ಟಿಶ್ಯೂಸ್ಗಳು ಥ್ರೂ ಔಟ್ ದ ಲೈಫ್ ಅಂದ್ರೆ ಅದು ಸಾಯೋ ತನಕ ಅದ್ರ ಲೈಫ್ ಪೂರ್ತಿ ಡಿವೈಡ್ ಆಗ್ತಾ ಇರುತ್ತೆ. ಓಕೆನಾ? Various plant tissues can be classified as growing or meristematic tissue. So ಇದರಲ್ಲಿ ಏನು ಒಂದು ಟಿಶ್ಯೂ ಇರುತ್ತೆ ಅಂತ ಹೇಳಿದ್ರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೆ. Meristematic tissue. So meristematic tissue ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೈಕ್ ಈ ಟಿಶ್ಯೂ ಏನಂತ ಹೇಳಿದ್ರೆ ಟಿಪ್ ಅಲ್ಲಿ ಇರುತ್ತೆ. ಸೊ ಮೇಲ್ಗಡೆ ನಮಗೆ ಏನಾದ್ರೂ ಒಂದು ಗಿಡ ಹಾಕಿದ್ರೆ ಅದು ಬರ್ತಾ ಒಂದು ಫಸ್ಟ್ ಒಂದು ಟಿಪ್ ಇರುತ್ತೆ. ಆ ಟಿಪ್ ಇಂದ ಅಲ್ಲಿ ಅರೈಸ್ ಆಗ್ತಾ ಹೋಗುತ್ತೆ. ಅರೈಸ್ ಆಗ್ತಾ ಹೋದ್ರೂ ಪ್ಲಾಂಟ್ ಬೆಳೀತಾ ಹೋದ್ರೂ ಸೊ ಒಂದು ತುದಿ ಇರುತ್ತೆ ಗಿಡಕ್ಕೆ. ಒಂದು ಮರ ಆಗಿರ್ಲಿ ಯಾವ್ದಾಗಿರ್ಲಿ ಅದಕ್ಕೆ ಒಂದು ತುದಿ ಇರುತ್ತೆ. ಓಕೆನಾ? ಅಲ್ಲಿ ಇರುವಂತದ್ದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ದಿಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ is one issue growth ಆಗ್ಲಿಕ್ಕೆ tissue help ಆಗುತ್ತೆ. And another tissue is there in the plant cell. It is permanent tissue. So a permanent tissue ಏನು, ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಏನು? ಸೊ ಮೆರಿಸ್ಟಮ್ಯಾಟಿಕ್ ಟಿಶ್ಯೂನ ನಾವು ಗ್ರೋಯಿಂಗ್ ಟಿಶ್ಯೂ ಅಂತಾನು ಹೇಳ್ತೀವಿ. ಸೊ ಏನಂತ ಹೇಳ್ತೀವಿ, ಲೈಫ್ ಲಾಂಗ್ ಡಿವೈಡ್ ಆಗ್ತಾ ಥ್ರೂಔಟ್ ದ ಲೈಫ್ ಡಿವಿಷನ್ ಸೆಲ್ ಡಿವೈಡ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ದ ಹೆಲ್ಪ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. Cell growth in animals is more uniform. So there is no such demarcation of dividing and non-dividing regions in animals. So ಇದರಲ್ಲಿ ಇದು dividing region. So permanent tissue is non-dividing region. But ಇದರಲ್ಲಿ ಆ ಥರ ಏನು ನಾವು ಸಪ್ರೇಷನ್ ಮಾಡೋಕ್ಕಾಗೋದಿಲ್ಲ. ಸೇಮ್ ಎಲ್ಲ ಕಡೆನೂ ಒಂದು ಸ್ಪೆಸಿಫಿಕ್ ಯೂನಿಫಾರ್ಮ್ ಆಗಿ ಎಲ್ಲ ಕಡೆನೂ ಗ್ರೋತ್ ಆಗ್ತಾ ಇರುತ್ತೆ. ಸೇಮ್ ಯೂನಿಫಾರ್ಮಿಟಿ ಎಲ್ಲ ಕಡೆ ಇರುತ್ತೆ. ಒಂದು ಟಿಶ್ಯೂ ಪ್ರಾಪರ್ dividing tissue, non-dividing tissue ಅಂತ ಇರೋದಿಲ್ಲ. So it is dividing throughout the life and it is non-dividing. Okay, some throughout the life ಇದು divide ಆಗೋದಿಲ್ಲ. The structural organization of organs and organ system is far more specialized and localized in complex animals than even in very complex plants. Complex plants ಅಲ್ಲಿ, complex animals ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ನಿಮಗೆ ಮೊದಲಿಂದನೂ ಹೇಳ್ತಾ ಬಂದಿರೋದು ಸೆಲ್. ಒಂದು ಸೆಲ್ ಅದರದ್ದೇ ಆದ ಫಂಕ್ಷನ್ ಇರುತ್ತೆ. ಸೊ ಆ ಸೆಲ್ ಎಲ್ಲ ಗ್ರೂಪ್ ಆಗಿ ಒಂದು ಸ್ಪೆಸಿಫಿಕ್ ಫಂಕ್ಷನ್ ನ ಪ್ಲೇ ಮಾಡುತ್ತೆ, ಒಂದು ಸ್ಪೆಸಿಫಿಕ್ ಫಂಕ್ಷನ್ ನ ಮಾಡುತ್ತೆ. ಅಂಡ್ ಸ್ಪೆಸಿಫಿಕ್ ಫಂಕ್ಷನ್ ಮಾಡುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಟಿಶ್ಯೂಸ್ ಸೇರಿ ಆರ್ಗನ್ ಆಗುತ್ತೆ. ಆರ್ಗನ್ ಎಲ್ಲ ಸೇರಿ ಆರ್ಗನ್ ಸಿಸ್ಟಮ್ ಆಗುತ್ತೆ ಅಲ್ವಾ? ಇದನ್ನ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ರೀತಿ ಆರ್ಗನ್ ಸಿಸ್ಟಮ್ ಆಗುತ್ತೆ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಫ್ ಆರ್ಗನ್ಸ್ ಅಂಡ್ ಆರ್ಗನ್ ಸಿಸ್ಟಮ್ ಏನಂತ ಹೇಳಿದ್ರೆ, ಒಂದು ಸ್ಟ್ರಕ್ಚರಲಿ ಆರ್ಗನೈಸ್ ಆಗಬೇಕು. ಏನಂತ ಹೇಳಿದ್ರೆ, ನಮಗೆ ಫಸ್ಟ್ ಫುಡ್ ಬಾಯಿಂದ ಮಕಲ್ ಕ್ಯಾವಿಟಿಗೆ ಹೋದಂತ ಫುಡ್ ನಮಗೆ ಹೇಗೆ ಡೈರೆಕ್ಟ್ ಆಗಿ ಸ್ಟಮಕ್ ಬಿಡಕ್ಕಾಗಲ್ಲ ಅಲ್ವಾ? ದಟ್ ಏನು ಈಸೋಫೇಗಸ್, ನಂತರ ಈಸೋಫೇಗಸ್ ಆದ್ಮೇಲೆ ಸ್ಟಮಕ್. ಸೊ ಡೈರೆಕ್ಟ್ ಆಗಿ ಬೇರೆ ಎಲ್ಲ ಹೋಗೋಕ್ಕಾಗಲ್ಲ, ಅದಲ್ಲೇ ಹೋಗ್ಬೇಕು. ಅಂಡ್ ಅಲ್ಲೇ ಹೋಗಿ ನಂತರ ಗಾಲ್ ಬ್ಲಾಡರ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ಇಂಟೆಸ್ಟೈನ್ಗಳು ಇರ್ಬೋದು, ಆ ರೀತಿ ಮೂಮೆಂಟ್. ಸೊ ಅದೆಲ್ಲ ಪ್ರಾಪರ್ ಆಗಿ ಆರ್ಗನೈಸ್ ಆಗಿರ್ಬೇಕು. ಸೊ ಯಾವ್ದಾದ್ಮೇಲೆ ಯಾವುದು ಹೇಗೆ ಹೋಗುತ್ತೆ ಅಲ್ವಾ? ಒಂದು ಪ್ರಾಪರ್ ಆರ್ಗನೈಸೇಷನ್ ಆಗಿರ್ಬೇಕು. ಸೊ ಅದೆಲ್ಲ ಪ್ರಾಪರ್ ಆಗಿ ಆರ್ಗನೈಸೇಷನ್ ಆದಾಗ ಆರ್ಗನ್ ಗ್ರೂಪ್ ಆಗಿ ಇಟ್ ವಿಲ್ ಫಾರ್ಮ್ ಆರ್ಗನ್ ಸಿಸ್ಟಮ್ ಆಗುತ್ತೆ ಅಲ್ವಾ? ಸೊ ಆರ್ಗನ್ ಸಿಸ್ಟಮ್ ಆಗಿ, ಸೊ ಅದು ಇನ್ನೂ ಸ್ಪೆಷಲೈಸ್ಡ್. ಸೊ ಡೈಜೆಸ್ಟಿವ್ ಸಿಸ್ಟಮ್ ಶುಡ್ ಡೂ ದ ಡೈಜೆಷನ್ ಅಲ್ವಾ? ರೆಸ್ಪಿರೇಟರಿ ಸಿಸ್ಟಮ್ ಶುಡ್ ಡೂ ದ ರೆಸ್ಪಿರೇಷನ್ ಅಲ್ವಾ? ಸರ್ಕ್ಯುಲೇಟರಿ ಸಿಸ್ಟಮ್, ಸೊ ಏನು ಬ್ಲಡ್ ಕೆಲಸ ಏನೋ ಇಟ್ ಶುಡ್ ಫ್ಲೋ ಆಲ್ ಓವರ್ ದ ಬಾಡಿ. ಅದರ ಕೆಲಸಗಳನ್ನ ವೆರಿ ಸ್ಪೆಷಲೈಸ್ಡ್
ಆಗಿ ಪರ್ಟಿಕ್ಯುಲರ್ ಆಗಿ ಮೋರ್ ಸ್ಪೆಷಲೈಸ್ಡ್ ಅಂಡ್ ಲೋಕಲೈಸ್ಡ್ ಇನ್ ಕಾಂಪ್ಲೆಕ್ಸ್ ಅನಿಮಲ್ಸ್. ಸೊ ಕಾಂಪ್ಲೆಕ್ಸ್ ಅನಿಮಲ್ಸ್ ಅಲ್ಲಿ ಲೋಕಲೈಸ್ ಆಗಿರುತ್ತೆ ಅಂತ ಹೇಳಿದ್ರೆ ಅದರ ಸ್ಪೆಸಿಫಿಕ್ ಫಂಕ್ಷನ್ ಅದರ ವೇನಲ್ಲಿ ಅದು ಮಾಡಬೇಕು. ಓಕೆನಾ? This fundamental difference reflects the different modes of life pursued by these two major groups of organisms. ಏನಂತ ಹೇಳಿದ್ರೆ ಸೊ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಫಂಡಮೆಂಟಲ್ ಡಿಫ್ರೆನ್ಸ್, ಬೇಕೇ ಬೇಕಾದಂತ ಅವಶ್ಯಕತೆ ಇರುವಂತ ಡಿಫ್ರೆನ್ಸ್ ಇದೆ. ಓಕೆನಾ? ಆ ಡಿಫ್ರೆನ್ಸ್ ಇಂದ ಸೊ ಡಿಫ್ರೆಂಟ್ ಏನು modes of life pursued by the two major groups of organisms. ಏನಾಗುತ್ತೆ? ಸೊ ಆರ್ಗ್ಯಾನಿಸಮ್ಸ್ ಅಲ್ಲಿ ಟೂ ಮೇಜರ್ ಗ್ರೂಪ್ಸ್, ಆ ಟೂ ಮೇಜರ್ ಗ್ರೂಪ್ಸ್ ಮೇಲೆ ಇದರ ಪ್ರಭಾವ ಇರುತ್ತೆ. ಸೊ ಮೇಜರ್ ಡಿಫರೆನ್ಸ್ ಅದಲ್ವಾ, ಫಂಡಮೆಂಟಲ್ ಡಿಫರೆನ್ಸ್, ಅದರಿಂದ ಅದರ ಪ್ರಭಾವ ಇದ್ರ ಮೇಲೆ ಇರುತ್ತೆ. ಪರ್ಟಿಕ್ಯುಲರ್ಲಿ ಇನ್ ದ ಡಿಫರೆಂಟ್ ಫೀಡಿಂಗ್ ಮೆಥಡ್ಸ್. ಸೊ ಫೀಡಿಂಗ್ ಮೆಥಡ್ಸ್ ಇಂದ ಏನಾಗುತ್ತೆ? ಫೀಡಿಂಗ್ ಮೆಥಡ್ಸ್ ಅಲ್ಲೇ ನಮಗೆ ಮೇಜರ್ ಡಿಫರೆನ್ಸ್ ಕಾಣಿಸುತ್ತೆ. ಆಲ್ಸೋ ದರ್ ಆರ್ ಡಿಫರೆಂಟ್ಲಿ ಅಡಾಪ್ಟೆಡ್ ಫಾರ್ ಸೆಡೆಂಟರಿ ಎಕ್ಸಿಸ್ಟೆನ್ಸ್ ಆನ್ ಒನ್ ಹ್ಯಾಂಡ್ ಅಂದ್ರೆ ಪ್ಲಾಂಟ್ಸ್. ಸೊ ಏನು ಟೂ ಮೇಜರ್ ಗ್ರೂಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಯಾವುದು? ಒನ್ ಇಸ್ ಪ್ಲಾಂಟ್ಸ್, ಒನ್ ಇಸ್ ಅನಿಮಲ್ಸ್ ಅಲ್ವಾ? ಸೊ ಪ್ಲಾಂಟ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸೆಡೆಂಟರಿ ಎಕ್ಸಿಸ್ಟೆನ್ಸ್ ಅಂದ್ರೆ ಅದು ನಿಂತಿರೋ ಜಾಗದಲ್ಲಿ ಅದು ಎಕ್ಸಿಸ್ಟ್ ಆಗ್ಬೇಕು. ಸೊ ಏನಂತ ಹೇಳಿದ್ರೆ ಅದು ನಿಂತಿರೋ ಜಾಗದಲ್ಲಿ ಅದು ಬದುಕಬೇಕು ಅಲ್ವಾ? ಅದಕ್ಕೋಸ್ಕರ ಅದರ ಅಡಾಪ್ಟೇಷನ್ ಬೇರೆ ತರ ಇರುತ್ತೆ. ಸೊ ವಿ ಸ್ಟಡೀಡ್ ಅಬೌಟ್ ದ ಅಡಾಪ್ಟೇಷನ್ಸ್ ಬಗ್ಗೆ ನಾವು ಓದಿದೀವಲ್ವಾ ಹಿಂದಿನ ತರಗತಿಗಳಲ್ಲಿ. ಸೊ ಅದರ ಜಾಗಕ್ಕೆ ಅದು ಹೊಂದಿಕೊಂಡು ಅಡ್ಜಸ್ಟ್ಮೆಂಟ್ ಅಲ್ಲಿ ಬದುಕಬೇಕಾಗುತ್ತೆ. ಯಾವ ರೀತಿ? ಅಲ್ಲಿ ಮಳೆ, ಗಾಳಿ, ಮಣ್ಣು, ಅದರಲ್ಲಿ ಸಿಗುವಂತ ಮಿನರಲ್ಸ್ ಏನ್ ಸಿಗುತ್ತೋ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಅದಕ್ಕೆ ಹೊಂದ್ಕೊಂಡು ಅಲ್ಲಿ ಬದುಕಬೇಕಾಗುತ್ತೆ ಒಂದು ಪ್ಲಾಂಟ್. ಓಕೆನಾ? ಅಂಡ್ ಅದೇ ತರ ಅನಿಮಲ್ಸ್ ಅಲ್ಲಿ ಆಕ್ಟಿವ್ ಲೊಕೊಮೋಷನ್ ಆನ್ ದ ಅದರ್ ಹ್ಯಾಂಡ್. ಸೊ ಏನು ಇನ್ನೊಂದ್ ಕಡೆ ಏನು ನಾವು ಮಾತಾಡ್ತಾ ಇರೋದು ಅನಿಮಲ್ಸ್ ಬಗ್ಗೆ. ಅನಿಮಲ್ಸ್ ಏನ್ ಮಾಡ್ಬೇಕು? ಲೋಕೋಮೋಷನ್ ಮಾಡ್ಬೇಕು. ಲೋಕೋಮೋಷನ್ ಅಂದ್ರೆ ಮೂವ್ಮೆಂಟ್. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅದು ಅಲ್ದಾಡ್ತಾ ಇರುತ್ತೆ. ಯಾಕೆ ಅಂದ್ರೆ ಅದು ಫುಡ್ ಅನ್ನ ಹುಡ್ಕೊಂಡು, ಅದಕ್ಕೆ ಬೇಕಾದಂತ ಮೇಟನ್ನ ಹುಡ್ಕೊಂಡು, ಹೇಳಿದ್ವಲ್ಲ ಶೆಲ್ಟರ್ ಅನ್ನ ಹುಡ್ಕೊಂಡು ಅದು ಓಡಾಡ್ತಾ ಇರುತ್ತೆ ಅನಿಮಲ್. Contributing to this difference in organ system design. So organ system design ಆಗ್ಲಿಕ್ಕೆ, ನಮ್ಮ ಆರ್ಗನ್ ಸಿಸ್ಟಮ್ಗಳು ಡಿಸೈನ್ ಆಗ್ಲಿಕ್ಕೆ, ಆರ್ಗನೈಸ್ ಆಗ್ಲಿಕ್ಕೆ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ, ಲೈಕ್ ಅದು ಸೆಡೆಂಟರಿ ಎಕ್ಸಿಸ್ಟೆನ್ಸ್ ಅಂತ ಹೇಳಿದ್ರೆ ದ ಪ್ಲಾಂಟ್ ಶುಡ್ ಸ್ಟ್ಯಾಂಡ್ ಇನ್ ಅ ಪರ್ಟಿಕ್ಯುಲರ್ ಸ್ಪೇಸ್ ಫಾರ್ ದ ಲೈಫ್ ಟೈಮ್. ಒಂದೇ ಪ್ಲೇಸ್ ಅಲ್ಲಿ ಅದು ಲೈಫ್ ಟೈಮ್ ತರ ನಿಂತಿರ್ಬೇಕು. ಅದಕ್ಕೋಸ್ಕರ ಅದರಲ್ಲಿ ಯಾವ ರೀತಿಯ ಆರ್ಗನೈಸೇಷನ್ ಆಗಬೇಕು ಅನ್ನೋದ್ರ ಮೇಲೆ ಅಲ್ಲಿ ಆರ್ಗನೈಸೇಷನ್ ಆಗುತ್ತೆ. ಸೊ ಪ್ರಾಣಿಗಳು ಓಡಾಡ್ತಾ ಇರಬೇಕು, ಅದರ ದೇಹಕ್ಕೆ ಅದಕ್ಕೆ ಹೊಂದಿಕೆ ಆಗುವಂತಹ, ಅದರ ಓಡಾಟಕ್ಕೆ ಹೊಂದಿಕೆ ಆಗುವ ತರ ಅರೇಂಜ್ಮೆಂಟ್ ಆಗಬೇಕು. ಆರ್ಗನ್ ಸಿಸ್ಟಮ್ ಅದಕ್ಕೆ ತಕ್ಕಂತೆ ಹೊಂದಿಕೆ ಆಗೋ ತರ ಅರೇಂಜ್ಮೆಂಟ್ ಆಗಬೇಕು ಅಲ್ವಾ? It is with reference to these complex animals and plant bodies that we will now talk about the concept of tissues in some detail. So tissues ಬಗ್ಗೆ ಇವಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಕಾಂಪ್ಲೆಕ್ಸ್ ಅನಿಮಲ್ಸ್ ಅಲ್ಲಿ, ಕಾಂಪ್ಲೆಕ್ಸ್ ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿ ಆರ್ಗನೈಸ್ ಆಗಬೇಕು ಆರ್ಗನ್ ಸಿಸ್ಟಮ್ಸ್ ಅನ್ನೋದನ್ನ ನೋಡಿದ್ವಿ. ನಾವು ಟಿಶ್ಯೂಸ್ ಬಗ್ಗೆ ಇನ್ನೂ ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಈ ಪಾಠದಲ್ಲಿ. ಓಕೆನಾ? ಏನಂತ ಹೇಳಿದ್ರೆ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಕೆ ಹೊರಟಿರೋದು ಪ್ಲಾಂಟ್ ಟಿಶ್ಯೂ. ಪ್ಲಾಂಟ್ ಟಿಶ್ಯೂನಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಸೊ ಪ್ಲಾಂಟ್ ಟಿಶ್ಯೂ ಬಗ್ಗೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ನಮ್ಮ ವಿಡಿಯೋಸ್ನೆಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವ್ರಿಗೆಲ್ಲ ನಮ್ಮ ವಿಡಿಯೋನ ನೋಡೋದಕ್ಕೆ ರೆಫರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.